ಹಾಯ್ ಹಲೋ ಸ್ನೇಹಿತರೆ, ಇವತ್ತು ಬಾಳೆಕಾಯಿ ಪರೋಟ ಮತ್ತು ಟೊಮೆಟೊ ಹಣ್ಣಿನ ಸಿಹಿ ಮತ್ತು ಖಾರದ ಗೊಜ್ಜು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಇವಾಗ ನಾನು 4 ಬಾಳೆಕಾಯಿಗಳನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಇವುಗಳನ್ನು ತುದಿ ಮತ್ತು ಬುಡ ಕಟ್ ಮಾಡಿಕೊಂಡು ತೆಗೆದುಕೊಳ್ಬೇಕು. ಕಟ್ ಮಾಡಿಕೊಂಡಿರುವ ಬಾಳೆಕಾಯಿಗಳನ್ನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಈಗ ನೀರು ಹಾಕಿಕೊಂಡು ಇದನ್ನು ಬೇಯೋಕ್ಕೆ ಇಡಬೇಕು. 2 ವಿಶಿಲು ಆಗುವವರೆಗೂ ಬೇಯಿಸ್ಕೊಳ್ಬೇಕು. ಇವಾಗ ಕುಕ್ಕರ್ ತೆಗಿತಾ ಇದ್ದೇನೆ. ಬಾಳೆಕಾಯಿಗಳನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಒಂದು ಪ್ಲೇಟಿಗೆಲ್ಲವೂ ತೆಗೆದುಕೊಂಡಿದ್ದೇನೆ. ಇವಾಗ ಇದರದ್ದು ಸಿಪ್ಪೆ ತೆಗಿಬೇಕು. ಸಿಪ್ಪೆಗಳು ತೆಗೆದ ನಂತರ ಇದನ್ನು ಇವಾಗ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ, ಇವಾಗ ಬೆಂದಿದೆ. ಮ್ಯಾಶ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಈಗ ತಣ್ಣಗಾಗಿ ಬಿಡಬೇಕು. 2 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕಿಕೊಳ್ತಾ ಇದ್ದೇನೆ. ಚೂರು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿಯೇ ಕಲಿಸ್ಕೊಬೇಕು. ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅದನ್ನು ಸಾಫ್ಟ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಒಳಗಡೆ ನಾವು ಬಾಳೆಕಾಯಿ ತುಂಬೋದ್ರಿಂದ ಸ್ವಲ್ಪ ಸಾಫ್ಟಾಗಿರಬೇಕು. ಇವಾಗ ಇದನ್ನು ಅರ್ಧ ಗಂಟೆ ನೆನೆಕ್ಕೆ ಬಿಡೋಣ. ಅಷ್ಟರಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ. ಟೊಮೆಟೊ ಗೊಜ್ಜಿಗೆ 4 ಟೊಮೆಟೊ ತೊಗೊಂಡಿದ್ದೀನಿ, 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಬರೀ ಪರಿಮಳಕ್ಕೆ ಮಾತ್ರ ತೊಗೊಂಡಿರೋದು. ನಿಮಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಇನ್ನೊಂದು 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಈಗ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹಚ್ಕೊಬೇಕು. ಟೊಮೆಟೊಗಳನ್ನ ಹಚ್ಚಿ ತೆಗೆದುಕೊಂಡಿದ್ದೇನೆ. ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೇನೆ. ಇದಕ್ಕೆ ಈಗ 2 ಚಮಚ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. 1 ಚಮಚ ಸಾಸಿವೆ ಹಾಕಿಕೊಳ್ತಾ ಇದ್ದೇನೆ. ಸಾಸಿವೆ ಸಿಡಿದ ನಂತರ ಹಚ್ಚಿಟ್ಟ ಟೊಮೆಟೊ ಈರುಳ್ಳಿಗಳನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಬಾಡಿಸ್ಕೊಳ್ಬೇಕು. ಉಪ್ಪು ಅರಿಶಿನ ಹಾಕಿ ಮತ್ತೆ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಬೆಂದ ನಂತರ ಒಂಚೂರು ನೀರು ಹಾಕಿಕೊಂಡು ಇದನ್ನು ಬೇಯಕ್ಕೆ ಇಡಬೇಕು. ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾವು ಇವಾಗ ಬೆಲ್ಲ ಹಾಕ್ಕೊಬೇಕು. ನಾನು ಬೆಲ್ಲ ಕರಗಿಸಿ ಪಾಕ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ತಾ ಇದ್ದೇನೆ. ಒಂದು 3 ಚಮಚ ಹಾಕ್ಕೊಳ್ತಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಅಂದರೆ ಇನ್ನೊಂದು 2-3 ಚಮಚ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನೊಂದು 10 ನಿಮಿಷ ಬೇಯಕ್ಕೆ ಇಡೋಣ. ಬಾಳೆಕಾಯಿ ಇವಾಗ ಇದು ತಣ್ಣಂಗಾಗಿದೆ. ಇದಕ್ಕೆ ಉಪ್ಪು, ಖಾರ, ಅರಿಶಿನ ಮತ್ತು ಜೀರಿಗೆ ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕಲಿಸಿದ ನಂತರ ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಬೇಕು. 5 ಉಂಡೆಗಳಾಗಿದೆ. ಈಗ ಗೊಜ್ಜು ನೋಡೋಣ. ಗೊಜ್ಜು ನೋಡಿ, ಇವಾಗ ಕುದ್ದು ನೀರೆಲ್ಲ ಹಿಂಗೋಗಿ ಕಮ್ಮಿಯಾಗಿದೆ. ಇಷ್ಟಿದ್ರೆ ಸಾಕು. ಇವಾಗ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಒಲೆ ಆಫ್ ಮಾಡ್ಕೊಳ್ಳೋಣ. ಇವಾಗ ಚಪಾತಿ ಹಿಟ್ಟನ್ನು ತಗೊಳ್ಳೋಣ. ಇದನ್ನು ಸ್ವಲ್ಪ ಚಪಾತಿ ಉಂಡೆಕ್ಕಿಂತ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಬೇಕು ಪರೋಟಕ್ಕೆ. ಯಾವಾಗಲೂ ದೊಡ್ಡ ಉಂಡೆಗಳನ್ನು ಯಾಕೆ ಮಾಡ್ಕೊಬೇಕು ಅಂತಿದ್ರೆ ಬಾಳೆಕಾಯ್ದು ಇವಾಗ ಮಸಾಲೆ ತುಂಬ್ತೀವಲ್ವ, ಅದು ಹೊರಗಡೆ ಬರಲ್ಲ. ನಾನು ಇವಾಗ ಇದನ್ನು ಕೈಯಲ್ಲೇ ಹೀಗೆ ಒತ್ಕೊಂಡು ಬಟ್ಲು ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಲಟ್ಟಿಸಿ ಕೂಡ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಕಡೆಯೂ ಮಸಾಲೆ ಒಳಗಡೆ ತುಂಬಿರುವಂಥದ್ದು ಈಕ್ವಲಿ ಹರಡ್ಕೊಳ್ಳುತ್ತೆ ಎಲ್ಲ ಕಡೆಯೂ. ನನಗೆ ಲಟ್ಟಿಸಿ ಮಾಡೋಕ್ಕಿಂತ ಇದು ಸುಲಭ ಅನಿಸುತ್ತೆ, ಹಾಗಾಗಿ ನಾನು ಇದನ್ನೇ ಜಾಸ್ತಿ ಪ್ರಿಪೇರ್ ಮಾಡ್ತೀನಿ. ಬೇಗ ಆಗುತ್ತೆ ಅನ್ನೋಗೋಸ್ಕರ ನಾನು ಇವಾಗ 5 ಉಂಡೆಗಳನ್ನು ತುಂಬಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ತವ ಕಾಯಕ್ಕೆ ಇಡೋಣ. ಈಗ ಚಪಾತಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಇದನ್ನು ಇವಾಗ ಹಗೂರ ಲಟ್ಟಿಸ್ಕೊಳ್ಬೇಕು. ಒತ್ತಿ ಲಟ್ಟಿಸೋದ್ರಿಂದ ಏನಾಗುತ್ತೆ ಅಂದರೆ ಚಪಾತಿ ಒಳಗಡೆ ಇರೋ ಸ್ಟಫು ಹೊರಗಡೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಹೋಗಿ, ಆಗ ಚೆನ್ನಾಗಿ ಬರುತ್ತೆ ಇದು. ನನಗೆ ಪರೋಟಗಳು ಮಾಡಿ ಅಭ್ಯಾಸ ಇರೋದನ್ನ ಸ್ವಲ್ಪ ತೆಳ್ಳಂಗೆ ಲಟ್ಟಿಸ್ಕೊತಿದ್ದೀನಿ. ನೀವು ಫಸ್ಟ್ ಮಾಡ್ತಾ ಇರೋದಾದರೆ ಸ್ವಲ್ಪ ದಪ್ಪಾಗೆ ಮಾಡ್ಕೊಳ್ಳಿ, ಏನಾಗೋದಿಲ್ಲ. ಇವಾಗ ಇದು ತವ ಕಾದ ನಂತರ ತವದ ಮೇಲೆ ಇದನ್ನು ಹಾಕಿಕೊಳ್ಳೋಣ. ಪರೋಟ ಸ್ವಲ್ಪ ಕಾದ ನಂತರ ತುಪ್ಪ ಹಾಕ್ಕೊಳ್ತಿದ್ದೀನಿ. ಒಂದು ಕಡೆ ತುಪ್ಪ ಹಾಕ್ಕೊಂಡು ಕಾಯಿಸಿ ಮತ್ತೆ ಮಗಚ್ಕೊಂಡು ಮತ್ತೊಂದು ಕಡೆ ತುಪ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಪರೋಟ ಇವಾಗ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ತೆಗೆದುಕೊಳ್ತಿದ್ದೀನಿ. ನೋಡಿ ಪರೋಟ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದ್ರೊಳಗಡೆ ಮಸಾಲೆ ಎಲ್ಲ ಕಡೆಯೂ ಫಿಲ್ ಆಗಿದೆ. ಎಲ್ಲ ಕಡೆಯೂ ಕಾರ್ನರಲ್ಲಿ ಚೆನ್ನಾಗಿ ಮಸಾಲೆ ತುಂಬಿಕೊಂಡಿದೆ. ಒಂದು ಸತ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ಓಕೆ, ಬಾಯ್.